ಅಖಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹರೇ ಕೃಷ್ಣ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಒಂದು ಮಹತ್ವಪೂರ್ಣ ಏಕಾದಶಿ, ಇದರ ಹೆಸರೇ ಪುತ್ರದ ಏಕಾದಶಿ. ಇದನ್ನು ಪವಿತ್ರೋಪದನ ಏಕಾದಶಿ ಎನ್ನುವ ಹೆಸರಿನಿಂದ ಕೂಡ ಕರೀತಾರೆ. ಈ ಏಕಾದಶಿಯ ಆಚರಣೆಯಿಂದ ಬಯಸಿದ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ. ಎಂಥದ್ದೇ ಪಾಪ ಇರಲಿ ಅದು ನಾಶವಾಗುತ್ತೆ. ಹಾಗೆ ಪುತ್ರ ಪ್ರಾಪ್ತಿಯಲ್ಲಾಗಿರ್ಬೋದು, ಸಂತಾನ ಪ್ರಾಪ್ತಿಯಲ್ಲಾಗಿರ್ಬೋದು, ಎಂಥದ್ದೇ ದೋಷಗಳಿದ್ರೂ ನಿವಾರಣೆ ಆಗ್ತವೆ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡೋದ್ರಿಂದ. ಈ ಏಕಾದಶಿಯ ಆಚರಣೆ ಯಾವಾಗಿದೆ, ಹೇಗೆ ಆಚರಣೆಯನ್ನು ಮಾಡಬೇಕು, ಇದರ ಒಂದು ನಿಯಮ ಏನಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಬಾರಿಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಶ್ರಾವಣ ಪುತ್ರದ ಏಕಾದಶಿ ಅಂತ ಕೂಡ ಇದನ್ನು ಕರೀತಾರೆ. ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ನಿಷ್ಠೆಯಿಂದ ನೀವು ಸೇವೆ ಮಾಡಿದರೆ, ಸರಳವಾಗಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಆಕಾಂಕ್ಷೆ ಈಡೇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಪುತ್ರ ಸಂತಾನವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ನೀವು ಪಾತ್ರರಾಗ್ತೀರಾ ಸ್ನೇಹಿತರೆ. ಹಾಗಾದರೆ ಈ ಏಕಾದಶಿ ಯಾವಾಗ ಶುರುವಾಗ್ತಾ ಇದೆ ಅಂದರೆ 2025 8ನೇ ತಿಂಗಳು ಆಗಸ್ಟ್ ತಿಂಗಳ 5ನೇ ತಾರೀಕು ಮಂಗಳವಾರದ ದಿನ ನಾವು ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು. ಏಕಾದಶಿಯ ತಿಥಿಯ ಆರಂಭ ಯಾವಾಗತ್ತೆ ಅಂದರೆ ಸೋಮವಾರದ ದಿನ, ಅಂದರೆ 4ನೇ ತಾರೀಕು ಸೋಮವಾರ ಮಧ್ಯಾಹ್ನ 11:41 ಶುರುವಾಗುತ್ತೆ. ಏಕಾದಶಿಯ ತಿಥಿ ಸಮಾಪ್ತಿಯಾಗೋದು 5ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 1:12 ಮುಕ್ತಾಯವಾಗುತ್ತೆ. ಆದರೆ ಉದಯ ತಿಥಿಯ ಅನುಸಾರವಾಗಿ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು. ಹಾಗಾಗಿ ನಾವು 5ನೇ ತಾರೀಕು ಮಂಗಳವಾರದ ದಿನವೇ ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಈ ಬಾರಿ ಮಂಗಳವಾರ ಮಧ್ಯಾಹ್ನದಿಂದನೇ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತೆ. ಏಕಾದಶಿಯ ತಿಥಿಯ ಬ್ರಹ್ಮ ಮುಹೂರ್ತದ ಸಮಯ ಹೇಗಿರುತ್ತೆ? ಬೆಳಗಿನ ಜಾವ 4:20 5:02 ಈ ಬ್ರಹ್ಮ ಮುಹೂರ್ತ ಸಿಗುತ್ತೆ. ಈ ಸಮಯದಲ್ಲೂ ಕೂಡ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಈ ವ್ರತದ ಆಚರಣೆಯನ್ನು ಮಾಡಬಹುದು. ಹಾಗೆ ಈ ದಿನ ಸೂರ್ಯೋದಯದ ಸಮಯ ಇರುತ್ತೆ 5:45 ಸೂರ್ಯ ಅಸ್ತದ ಸಮಯ ಸಂಜೆ 7:09 ಒಳಗಿರುತ್ತೆ. ಹಾಗೆ ಏಕಾದಶಿ ವ್ರತದ ಪಾರಾಯಣ ಸಮಯ ಇರುತ್ತೆ 6ನೇ ತಾರೀಕು ಬುಧವಾರ ಪ್ರಾತಃ ಕಾಲ, ಅಂದರೆ ಬೆಳಗ್ಗೆ 5:47 10:17 ಪಾರಾಯಣ ಸಮಯ ಇರುತ್ತೆ. ಬಾರಿಯ ಏಕಾದಶಿ ಅತ್ಯಂತ ವಿಶೇಷವಾಗಿದೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ, ಅದರಲ್ಲೂ ಚಾತುರ್ಮಾಸದಲ್ಲಿ ಬರ್ತಾ ಇರುವ ಈ ಪುಣ್ಯಪ್ರದ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಖಂಡಿತವಾಗಿಯೂ ಅತ್ಯಂತ ವಿಶೇಷವಾದ ಲಾಭ ಸಿಗುತ್ತೆ. ವಿಷ್ಣುವಿನ ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ನೇರವಾಗಿ ನೀವು ಕಾರಣರಾಗ್ತೀರಾ. ಈ ಏಕಾದಶಿಯ ದಿನ ನೀವು ಮಾಡುವ ಜಪ ಆಗಿರ್ಬೋದು, ತಪ ಆಗಿರ್ಬೋದು, ದಾನ ಆಗಿರ್ಬೋದು, ಒಂದು ಸೇವೆ ಆಗಿರ್ಬೋದು, ಬಹಳಷ್ಟು ಪುಣ್ಯ ಪ್ರದಾನ ಮಾಡಿಕೊಡುತ್ತೆ ನಿಮ್ಮ ಜೀವನಕ್ಕೆ. ಯಾವ ವ್ಯಕ್ತಿಯೇ ಆಗಲಿ ಈ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಏಕಾದಶಿಯ ಪಾಲನೆಯನ್ನು ಮಾಡಲು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ದಿನ ಪ್ರಾತಃ ಕಾಲದಲ್ಲೇ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಬೇಕು. ಹಾಗೆ ಯಥಾಭಕ್ತಿ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಬೇಕು. ಮಹಾಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡಿ ಮನೆಯಲ್ಲಿರುವ ತುಳಸಿ ಬೃಂದಾವನದ ಬಳಿ 2 ತುಪ್ಪದ ದೀಪಗಳನ್ನು ಬೆಳಗಿಸ್ಬೇಕು. ಹರೇ ಕೃಷ್ಣ ಮಂತ್ರದ ಜಪವನ್ನು ಮಾಡಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರದ ಜಪವನ್ನು ನೀವು ಹೇರಳವಾಗಿ ಮಾಡಬೇಕು. ಇದರಿಂದ ನಿಮ್ಮಲ್ಲಿರುವ ತಾಮಸಿಕತೆ ದೂರವಾಗುತ್ತೆ. ಹಾಗೆ ಸಾತ್ವಿಕ ಮನೋಭಾವಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಪುಣ್ಯವನ್ನು ಅರ್ಜಿತ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ತೀರಾ. ಈ ವಿಶೇಷವಾದ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಈ ಪುತ್ರದ ಏಕಾದಶಿ ಎಂದು ರಾಧಾಕೃಷ್ಣರ ತೊಟ್ಟಿಲು ತೂಗುವ ಒಂದು ಯಾತ್ರೆ ಶುರುವಾಗುತ್ತೆ 5 ದಿನಗಳ ಕಾಲ. ಅಂದ್ರೆ ಕೃಷ್ಣ ಮಂದಿರದಲ್ಲಿ ರಾಧಾಕೃಷ್ಣರನ್ನ ತೊಟ್ಟಿಲಲ್ಲಿಟ್ಟು ತೂಗುವ ಸೇವೆಯನ್ನು ಮಾಡ್ತಾರೆ. ಈ ರೀತಿ ನೀವು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳಿಕೊಂಡು ಆ ಮಂದಿರಕ್ಕೆ ಹೋಗಿ ಈ ತೊಟ್ಟಿಲು ತೂಗುವ ಸೇವೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿ ನಿಮಗೆ ಸಂತಾನ ಭಾಗ್ಯ ಸಿಗುತ್ತೆ. ಇದು ಹುಣ್ಣಿಮೆಯವರೆಗೂ ಇರುತ್ತೆ, ಅಂದರೆ 9ನೇ ತಾರೀಕು ಶನಿವಾರದವರೆಗೂ ಇರುತ್ತೆ. ಈ ಸೇವೆ 5 ದಿನಗಳ ಕಾಲ ಇರುತ್ತೆ, ಕೃಷ್ಣ ಮಂದಿರದಲ್ಲಿ ಇರುತ್ತೆ. ನೀವು 5 ದಿನದ ಒಳಗೆ ಹೋಗಿ ಯಾವುದಾದ್ರೂ ಕೃಷ್ಣ ಮಂದಿರದಲ್ಲಿ ಈ ರೀತಿ ಸೇವೆ ಮಾಡೋದನ್ನ ನೀತಿ ಸೇವೆಯಲ್ಲಿ ಪಾಲ್ಗೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇದೇ ದಿನ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತೀವಲ್ವ ಮಂಗಳವಾರ, ಅವತ್ತಿನ ದಿನವೇ ಮಂಗಳ ಗೌರಿ ವ್ರತ ಕೂಡ ಮಾಡೋರಿರ್ತೀರಲ್ವ. ಹಾಗಾಗಿ ಈ ವ್ರತ ಕೂಡ ನಾವು ಇದ್ರ ಜೊತೆ ಸೇರಿ ಮಾಡ್ಬೋದು, ಅಂದರೆ ಖಂಡಿತವಾಗಿ ಮಾಡ್ಬೋದು. ಉಪವಾಸ ಮಾಡಬೇಕಾಗತ್ತೆ, ಅನ್ನದ ಸೇವನೆಯನ್ನು ಮಾಡಬಾರ್ದು, ಏನಾದರೂ ಫಲಹಾರ ಸೇವನೆಯನ್ನು ಮಾಡ್ಬೋದು. ಈ ವ್ರತವನ್ನು ಮಾಡೋದ್ರಿಂದ ಪೂರ್ವ ಜನ್ಮದ ಪಾಪ ನಾಶವಾಗುತ್ತೆ. ಹಾಗೆ ಸಂತಾನ ಇದ್ದವರಿಗೂ ಇಲ್ಲದವರಿಗೂ ಈ ಏಕಾದಶಿ ಬಹಳ ಒಂದು ವಿಸ್ಮಯಕಾರಿಯಾದ ಬದಲಾವಣೆಯನ್ನು ತರುತ್ತೆ. ಯಾವುದೇ ಒಂದು ವ್ರತದ ಆಚರಣೆಯನ್ನು ಮಾಡ್ತೀವಿ ಅಂದರೆ ಮೊದಲು ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಹಾಗೆ ಶರಣಾಗತಿಯ ಭಾವ ಇರಬೇಕು. ಆಗ ಅದು ಸಮರ್ಪಣೆ ಆಗುತ್ತೆ ಆ ಭಗವಂತನಿಗೆ. ಹಾಗೆ ಏಕಾದಶಿಯ ವ್ರತದ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ತಿಳಿಸಿದ್ದೀನಿ. ಯಥಾ ಭಕ್ತಿ ಯಥಾ ಶ್ರದ್ಧಾ ಯಥಾ ಯೋಗ್ಯತಾ ಅನುಸಾರವಾಗಿ
ತಂದೆ ತಾಯಿಯರ ಸ್ಮರಣೆ ಮಾಡಿ ಅವರಿಗೆ ವಂದಿಸುತ್ತಾ ಗುರು ಹಿರಿಯರಲ್ಲಿ ವಿಶ್ವಾಸವಿಟ್ಟು ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ವ್ರತದ ಆಚರಣೆಯನ್ನು ಶುರು ಮಾಡಬೇಕು. ಭಕ್ತಿಯಿಂದ ಪೂಜೆಯನ್ನು ಮಾಡಿ ನೀವು ವ್ರತದ ಆಚರಣೆಯನ್ನು ಮಾಡಬೇಕು. ಹಾಗೆ ವ್ರತ ಮಾಡೋರು ಇವತ್ತಿನ ದಿನ ಉಪವಾಸದಿಂದ ಇರಬೇಕು. ಅನ್ನವನ್ನು ಸೇವನೆ ಮಾಡಬಾರ್ದು, ಹಾಲು ಹಣ್ಣಿನ ಸೇವನೆಯನ್ನು ಮಾಡ್ಬೋದು. ಹಾಗೆ ಮಾತ್ರೆ ಮೆಡಿಸಿನ್ ತಗೊಳ್ಬೇಕು, ಅನಿವಾರ್ಯತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ರೀತಿಯೆಲ್ಲ ಇರುತ್ತೆ ಅಂದವರು ಖಂಡಿತವಾಗಿಯೂ ಈ ದಿನ ಶಾಬಕ್ಕಿ ಕಿಚಡಿ ಇಲ್ಲ ಶಾಬಕ್ಕಿ ಪಾಯಸವನ್ನು ತಗೊಂಡು ನೀವು ವ್ರತದ ಆಚರಣೆಯನ್ನು ಮಾಡಬಹುದು. ಈ ದಿನ ಹರೇ ಕೃಷ್ಣ ಮಂತ್ರದ ಜಪವನ್ನು ಯಥೇಚ್ಛವಾಗಿ ಮಾಡಿ. ಕೈಲಾದರೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ನಿಸ್ಸಹಾಯಕರಿಗಾಗಿರ್ಬೋದು ಈ ದಿನ ಏನಾದರೂ ಒಂದು ಸೇವೆಯನ್ನು ಮಾಡಿ. ಪುಣ್ಯ ಅರ್ಜನೆ ಮಾಡ್ಕೊಳ್ಳೋಕ್ಕೆ ನೀವು ಯಾವುದಾದ್ರೂ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಅದು ವ್ಯರ್ಥ ಆಗೋದಿಲ್ಲ. ಈ ವ್ರತದ ಕತೆ ಹೀಗಿದೆ. ಹಿಂದೆ ಭದ್ರಾವತಿ ಎಂಬ ನಗರದಲ್ಲಿ ಸುಕೇತು ಎಂಬ ರಾಜನಿರ್ತಾನೆ. ಅವನು ಬಹಳ ನಿಷ್ಠೆಯಿಂದ ಭಗವಂತನನ್ನ ಆರಾಧನೆ ಮಾಡ್ತಾ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೂ ಕೂಡ ಅವನಿಗೆ ಸಂತಾನ ಇರೋದಿಲ್ಲ. ಈ ಕೊರಗು ಅವನನ್ನು ಸದಾ ಕಾಡ್ತಾ ಇರುತ್ತೆ. ಹಾಗೆ ಕೆಲವು ಜನರ ನಿಂದನೆ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನ ಮನಸ್ಸಿಗೆ ಅನೇಕ ರೀತಿಯಲ್ಲಿ ನೋವುಗಳು ಆಗ್ತಾನೆ ಇರ್ತವೆ. ಆಗಾಗ ಇದರಿಂದ ಬೇಸತ್ತ ಮಹಾರಾಜ ಬೇಸರದಿಂದ ಒಂದು ದಿನ ಕಾಡಿನ ಕಡೆ ಪ್ರಯಾಣ ಮಾಡ್ತಾನೆ. ಹೀಗೆ ಕಾಡಿನಲ್ಲಿ ಬೇಸರದಿಂದ ಸುತ್ತುತ್ತಾ ಇರಬೇಕಾದ್ರೆ ನಿರಾಶೆಗೊಂಡು ಯಾಕೆ ಹೀಗಾಯಿತು, ಯಾವ ಜನ್ಮದ ಪಾಪ ಈ ರೀತಿಯಾಗಿ ಕಾಡ್ತಾ ಇದೆ, ನಾನು ವಂಶಹೀನನಾಗಿದ್ದೀನಿ, ಎಲ್ಲ ರೀತಿಯ ಸುಖ ವೈಭೋಗ ನನ್ನಲ್ಲಿದ್ದರೂ ಕೂಡ ಒಂದು ಸಂತಾನ ಇಲ್ಲದ ಕೊರಗು ನನ್ನನ್ನು ಈ ರೀತಿಯಾಗಿ ಕಾಡ್ತಾ ಇದೆಯಲ್ಲ, ಇದರ ಕಾರಣ ಏನು ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿ ಒಂದು ಖಿನ್ನತೆಯ ಭಾವದಿಂದ ಕಾಡಿನ ಸುತ್ತ ಅಲ್ದಾಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಅಂದರೆ ಏನಾದರೂ ಒಂದು ಪರಿವರ್ತನೆ ಆಗಲಿಕ್ಕೆ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಿಕ್ಕಾಗಲೇ ಅದಕ್ಕೊಂದು ಪರಿವರ್ತನೆ ಸಿಗೋದು ಅನ್ನೋದಕ್ಕೆ ಈ ರಾಜ ಕೂಡ ಕಾರಣನಾಗ್ತಾನೆ. ಅದೇ ಕಾಡಿನಲ್ಲಿ ಋಷಿಗಳ ಒಂದು ಆಶ್ರಮ ಇರುತ್ತೆ. ಆ ಋಷಿಗಳು ಈ ರಾಜ ಅಲ್ದಾಡ್ತಾ ಇರುವುದನ್ನು ನೋಡ್ತಾರೆ. ಹಾಗೆ ವಿಚಾರ ಏನು ಅಂತೇಳಿ ಕೇಳ್ತಾರೆ. ಆಗ ರಾಜ ತನ್ನ ಜೀವನದ ವ್ಯಥೆಯನ್ನು ಹೇಳ್ತಾನೆ. ಆಗ ಆ ಋಷಿಗಳು ಮಾರ್ಗದರ್ಶನ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಪುತ್ರದ ಏಕಾದಶಿಯ ವ್ರತದ ಆಚರಣೆನ ನಿಷ್ಠೆಯಿಂದ ಮಾಡು, ಖಂಡಿತವಾಗಿಯೂ ಆ ಭಗವಂತನ ಕೃಪೆ ನಿನ್ನ ಮೇಲಾಗತ್ತೆ, ನಿನ್ನ ಕುಲದ ಉದ್ಧಾರವಾಗತ್ತೆ ಅಂತ ಹೇಳಿ ಋಷಿಗಳು ಗುರುಪದೇಶವನ್ನು ಮಾಡ್ತಾರೆ. ಅದನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡ ರಾಜ ನಂಬಿಕೆ ಇಟ್ಟು ಗುರುವಿನಲ್ಲಿ ಸಮರ್ಪಣಾ ಭಾವದಿಂದ ಶರಣಾಗಿ ಈ ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಮಾಡ್ತಾನೆ. ಅದರ ಫಲವೆಂಬಂತೆ ಅವನಿಗೆ ಸಂತಾನವಾಗತ್ತೆ. ರಾಜ ಸಂತಸದಿಂದ ಬಡಬಗ್ಗರಿಗೆ ದಾನವನ್ನ ಮಾಡಿ ಪುಣ್ಯ ಸೇವೆಯನ್ನ ಮಾಡ್ತಾ ತನ್ನ ರಾಜ್ಯಭಾರವನ್ನ ಮುಂದುವರಿಸ್ತಾನೆ. ಪುತ್ರದ ಏಕಾದಶಿ ವ್ರತದ ಕತೆ ಹೀಗಿತ್ತು ಸ್ನೇಹಿತರೆ. ಹಾಗಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಯಾವುದೇ ಒಂದು ವ್ರತವನ್ನ ಮಾಡಿದ್ರು ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮಗೆ ಸಿಕ್ಕಾಗ ಖಂಡಿತವಾಗಿಯೂ ಪ್ರತಿಯೊಂದಕ್ಕೂ ಒಂದು ಪರಿವರ್ತನೆ ಸಿಗತ್ತೆ. ಆ ಸಮಯ ನಿಮ್ಮದು ನಮ್ಮದು ಆಗಿದೆ ಅಲ್ವಾ. ಹಾಗಾಗಿ ಒಂದಲ್ಲ ಒಂದು ರೀತಿ ಕೆಲವು ಸಂದೇಶಗಳು ನಮ್ಮೆದುರಿಗೆ ಬರ್ತವೆ. ಅವುಗಳ ಅನುಸಾರವಾಗಿ ನಾವು ಕೆಲವು ಆಚರಣೆಯನ್ನು ನಂಬಿಕೆಯಿಂದ ದೃಢವಾದ ವಿಶ್ವಾಸದಿಂದ ಮಾಡಿದರೆ ಖಂಡಿತ ನಮ್ಮ ಜೀವನದಲ್ಲಿರುವ ಪಾಪಗಳಾಗಿರ್ಬೋದು, ದೋಷಗಳಾಗಿರ್ಬೋದು ನಾವು ನಿವಾರಣೆ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಯಾವ ಫಲವನ್ನು ಪಡ್ಕೊಳ್ಳೋಕ್ಕೆ ಯಾವ ಅಡ್ಡಿ ಆತಂಕಗಳು ಬರ್ತಾ ಇರ್ತವಲ್ಲ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇವೆಲ್ಲವೂ ನಮಗೆ ಬಹಳ ಅತ್ಯುನ್ನತವಾದ ಸಹಾಯವನ್ನು ಮಾಡ್ತವೆ ಸ್ನೇಹಿತರೆ. ಇದೇ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಈ ಪುತ್ರದ ಏಕಾದಶಿಯ ವ್ರತದ ಆಚರಣೆನ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಯಥಾ ಭಕ್ತಿ ಯಥಾ ಶ್ರದ್ಧಾ ಯಥಾ ಯೋಗ್ಯತಾ ಅನುಸಾರವಾಗಿ ಆ ಗುರುವಿನಲ್ಲಿ, ಆ ನಾರಾಯಣನಲ್ಲಿ, ಆ ಮಹಾಲಕ್ಷ್ಮೀ ನಾರಾಯಣರಲ್ಲಿ ಶರಣಾಗಿ ಸಮರ್ಪಣೆಯಾಗಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಆಕಾಂಕ್ಷೆಗಳು ಏನೇ ಇರಲಿ, ಹಾಗೆ ದೋಷಗಳು ಏನೇ ಇರಲಿ, ದೋಷಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ. ಇಚ್ಛೆ ಆಕಾಂಕ್ಷೆಗಳು ಈಡೇರ್ತವೆ. ದೃಢವಾದ ನಂಬಿಕೆ ವಿಶ್ವಾಸದಿಂದ ಶರಣಾಗಬೇಕಷ್ಟೇ. ಈ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದ್ದರೆ ಖಂಡಿತವಾಗಿಯೂ ಆ ಭಗವಂತ ಯಾವುದಾದ್ರೂ ರೂಪದಲ್ಲಿ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಈ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡಿ. ಖಂಡಿತವಾಗಿಯೂ ಭಯ ಪಡಬೇಡಿ. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ದೇವರು ವ್ರತ ಪೂಜೆ ಅಂದರೆ ಭಯ ಅಲ್ಲ, ಅದು ಭಕ್ತಿಯ ಭಾವ ತುಂಬಿದ ಒಂದು ಪೂಜೆ ಆಗಿರಬೇಕು. ಆಗ ಭಕ್ತಿ ಭಾವ ತುಂಬಿದ ಒಂದು ಸಮರ್ಪಣಾ ಭಾವ ಆಗಬೇಕು. ಆ ಸಮರ್ಪಣಾ ಭಾವದಿಂದ ನಾವು ಶರಣಾದರೆ ಖಂಡಿತವಾಗಿಯೂ ನಮ್ಮಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು, ನಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೋದು. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.